ಬಿಡದಿಯಲ್ಲಿ ಪ್ರಸ್ತಾಪಿಸಿರುವಂತಹ ಗ್ರೇಟರ್ ಬೆಂಗಳೂರು ಸಮಗ್ರ ಟೌನ್ಶಿಪ್ ಯೋಜನೆ ಕೇವಲ ಒಂದು ನಗರಾಭಿವೃದ್ಧಿ ಯೋಜನೆ ಅಲ್ಲ. ಅದು ಸಾವಿರಾರು ರೈತರ ಬದುಕು, ಫಲವತ್ತಾದಂತಹ ಕೃಷಿ ಭೂಮಿ, ಪರಿಸರ ಮತ್ತು ಸರ್ಕಾರದ ಆದ್ಯತೆಗಳನ್ನು ಪ್ರಶ್ನಿಸುವಂತಹ ವಿಷಯವಾಗಿ ರೂಪುಗೊಂಡಿದೆ. ಅಭಿವೃದ್ಧಿ ಮತ್ತು ಸಾರ್ವಜನಿಕ ಉದ್ದೇಶಗಳ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಬಿಡದಿಯ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ನಡೆದಂತಹ ಮೇಲ್ಮನವಿ ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪರಿಹಾರದ ಮೊತ್ತ ಅಂತಿಮಗೊಳ್ಳುವವರೆಗೆ ಅರ್ಜಿದಾರರ ಜಮೀನಿಗೆ ಯಾವುದೇ ತೊಂದರೆ ಉಂಟು ಮಾಡೋದಿಲ್ಲ ಅಂತ ಭರವಸೆಯನ್ನು ನೀಡಿದೆ. ಕೋರ್ಟ್ ಇದೇ ಹಿನ್ನೆಲೆಯಲ್ಲಿ ಮಧ್ಯಂತರ ಆದೇಶ ನೀಡದೆ ವಿಚಾರಣೆಯನ್ನು ಮುಂದೂಡಿದೆ. ಆದರೆ ಈ ಬೆಳವಣಿಗೆ ಹೋರಾಟದ ಅಂತ್ಯ ಅಲ್ಲ, ಇದು ಕೇವಲ ಕಾನೂನು ಹೋರಾಟದ ಮತ್ತೊಂದು ಹಂತ ಮಾತ್ರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅರ್ಜಿದಾರರ ಪ್ರಕಾರ ಸುಮಾರು 7,481 ಎಕರೆ ಪ್ರದೇಶವನ್ನು, ಅದರಲ್ಲಿ ಸುಮಾರು 6,650 ಎಕರೆ ಕೃಷಿ ಭೂಮಿಯನ್ನು ಒಳಗೊಂಡಂತೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಉದ್ದೇಶಿಸಲಾಗಿದೆ. ಇದು 10 ಗ್ರಾಮಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ನಿರ್ಧಾರ. ಇನ್ನು ಅತ್ಯಂತ ಗಂಭೀರವಾದಂತಹ ವಿಷಯ ಏನಂತಂದರೆ, 2 ದಶಕಗಳಿಂದ ಈ ಯೋಜನೆಯ ಹೆಸರಿನಲ್ಲಿ ಗ್ರಾಮಗಳ ಅಭಿವೃದ್ಧಿಯೇ ಸ್ಥಗಿತಗೊಂಡಿದೆ. 2006ರಲ್ಲಿ ಆರಂಭವಾದಂತಹ ಪ್ರಸ್ತಾವನೆ, 2015ರ ಅಧಿಸೂಚನೆ, ನಂತರ ಯೋಜನೆಯ ಬದಲಾವಣೆ, ಮತ್ತೆ 2023ರಲ್ಲಿ ಹೊಸ ಹೆಸರಿನಲ್ಲಿ ಅದನ್ನು ಪುನರುಜ್ಜೀವನಗೊಳಿಸುವಂತಹ ಪ್ರಯತ್ನ, ಈ ಎಲ್ಲ ಬೆಳವಣಿಗೆಗಳು ಯೋಜನೆಯ ಪ್ರಕ್ರಿಯೆಯ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇವೆ. ಅಭಿವೃದ್ಧಿ ಯೋಜನೆಗಳಿಗೆ ಭೂಸ್ವಾಧೀನ ಹೊಸ ವಿಷಯ ಅಲ್ಲ, ಆದರೆ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಒಂದು ಮೂಲಭೂತ ಪ್ರಶ್ನೆ ಕೇಳಲೇಬೇಕು. ಇದು ನಿಜವಾಗಿಯೂ ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿಯಾ ಅಥವಾ ಖಾಸಗಿ ಹೂಡಿಕೆ ಮತ್ತು ರಿಯಲ್ ಎಸ್ಟೇಟ್ ಮೌಲ್ಯವನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಯ ಭಾಗವೇ? ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗುತ್ತೆ. ಅರ್ಜಿದಾರರ ವಾದದಲ್ಲಿ ಇದೇ ಪ್ರಶ್ನೆ ಪ್ರಮುಖವಾಗಿದೆ. ಸಾರ್ವಜನಿಕ ಉದ್ದೇಶ ಎಂಬ ನೆಪದಲ್ಲಿ ಫಲವತ್ತಾದಂತಹ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗ್ತಿದೆ ಅಂತ ಅರ್ಜಿದಾರರು ಉಲ್ಲೇಖಿಸ್ತಾರೆ. ಇದಕ್ಕೆ ಸರ್ಕಾರದ ಸ್ಪಷ್ಟವಾದಂತಹ ಸಾರ್ವಜನಿಕ ಉತ್ತರ ನೀಡಬೇಕಾಗಿದೆ. ಇನ್ನೊಂದು ಪ್ರಮುಖ ಅಂಶ ಪರಿಸರ ಅನ್ನುವುದನ್ನು ನಾವಿಲ್ಲಿ ತಿಳಿಬೇಕು. ಸುಮಾರು 3 ಲಕ್ಷ ಮರಗಳು ನಾಶ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ವಾದವನ್ನು ನ್ಯಾಯಾಲಯದ ಮುಂದೆ ಮಂಡಿಸಲಾಗಿದೆ. ಈ ಅಂಕಿಅಂಶಗಳ ನಿಖರತೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಪರಿಶೀಲನೆ ಆಗಬೇಕು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಭೂ ಸ್ವಾಧೀನ ಮತ್ತು ಆ ಕೃಷಿ ಭೂಮಿಯನ್ನು ಟೌನ್ಶಿಪ್ ಯೋಜನೆಗೆ ಬಳಸುವುದು ಪರಿಸರದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯನ್ನು ನಿರ್ಲಕ್ಷಿಸುವುದು ಸಾಧ್ಯ ಇಲ್ಲ. ಹವಾಮಾನ ಬದಲಾವಣೆಯ ಬಗ್ಗೆ ಪ್ರತಿದಿನ ಮಾತನಾಡುವಂತಹ ಸರ್ಕಾರ ಮತ್ತೊಂದೆಡೆ ಇಷ್ಟು ಪ್ರಮಾಣದ ಮರಗಳನ್ನು ನಾಶ ಮಾಡಿ ನಗರದ ವಿಸ್ತರಣೆಗೆ ಬಲಿ ಕೊಡ್ತಾ ಇರೋದು ಒಂದು ದೊಡ್ಡ ವೈರುಧ್ಯ ಅಂತಲೇ ನಾವು ಹೇಳಬಹುದು. ಭೂಮಿ ಕೇವಲ ಆಸ್ತಿ ಅಲ್ಲ, ಅದು ರೈತನ ಜೀವನೋಪಾಯ, ಕುಟುಂಬದ ಭದ್ರತೆ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯ. ಪರಿಹಾರದ ಹಣ ನೀಡುವುದರಿಂದ ಮಾತ್ರ ಈ ನಷ್ಟವನ್ನು ಸಂಪೂರ್ಣವಾಗಿ ಭರಿಸುವುದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಕೃಷಿ ಭೂಮಿ ನಗರೀಕರಣಕ್ಕೆ ಒಳಪಟ್ಟರೆ ಅದನ್ನು ಮತ್ತೆ ಕೃಷಿಗೆ ಮರಳಿಸುವುದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದೆಡೆ ಸರ್ಕಾರದ ವಾದವೂ ಕೂಡ ಗಮನಾರ್ಹವಾಗಿದೆ. ಹಲವಾರು ಭೂಮಾಲೀಕರು ಭೂ ಸ್ವಾಧೀನಕ್ಕೆ ಒಪ್ಪಿದ್ದಾರೆ ಮತ್ತು ಪರಿಹಾರದ ಪ್ರಕ್ರಿಯೆ ಇನ್ನೂ ಕೂಡ ಅಂತಿಮಗೊಂಡಿಲ್ಲ ಅಂತ ಸರ್ಕಾರ ವಾದದಲ್ಲಿ ಹೇಳಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಸರ್ಕಾರದ ನಿಲುವು ಮತ್ತು ಅರ್ಜಿದಾರರ ವಾದಗಳೆರಡೂ ಕೂಡ ನ್ಯಾಯಾಲಯದ ಪರಿಶೀಲನೆಗೆ ಒಳಪಡಬೇಕಾಗಿದೆ. ಈ ಹಂತದಲ್ಲಿ ಕೆಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತವೆ. ಮೊದಲನೆಯದ್ದು, ಸಾರ್ವಜನಿಕ ಉದ್ದೇಶದ ಮಾನದಂಡವನ್ನು ಸರ್ಕಾರ ಹೇಗೆ ಸಾಬೀತುಪಡಿಸ್ತದೆ ಅಂತ. ಇನ್ನು ಎರಡನೆಯದು, ಪರ್ಯಾಯ ಭೂಮಿಯನ್ನು ಬಳಸುವಂತಹ ಸಾಧ್ಯತೆಯ ಬಗ್ಗೆ ಪರಿಶೀಲನೆ ಆಗಿದೆಯಾ. ಮೂರನೆಯದ್ದು, ಪರಿಸರದ ಪರಿಣಾಮಗಳ ಬಗ್ಗೆ ಸ್ವತಂತ್ರ ಅಧ್ಯಯನ ನಡೆಸಲಾಗಿದೆಯಾ. ನಾಲ್ಕನೆಯದ್ದು, ರೈತರ ಪೂರ್ವಾನುಮತಿ ಮತ್ತು ಪುನರ್ವಸತಿ ಪ್ರಕ್ರಿಯೆ ನ್ಯಾಯಸಮ್ಮತ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಐದನೇದು,
2 ದಶಕಗಳಿಂದ ಯೋಜನೆಯ ಅನಿಶ್ಚಿತತೆಯಿಂದ ಅಭಿವೃದ್ಧಿ ಕುಂಠಿತಗೊಂಡ ಗ್ರಾಮಗಳಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳು ಸರ್ಕಾರದ ಮುಂದೆ, ಸಾರ್ವಜನಿಕರ ಮುಂದೆ ಉತ್ತರವಿಲ್ಲದ ಮೌನವಾಗಿಯೇ ಉಳಿದು ಬಿಡುತ್ತವೆ. ಅಭಿವೃದ್ಧಿ ಅಗತ್ಯ ಸರಿ, ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಕೃಷಿ, ಪರಿಸರ, ಗ್ರಾಮೀಣ ಬದುಕನ್ನು ಕಡೆಗಣಿಸಿದರೆ ಅದು ಶಾಶ್ವತ ಪ್ರಗತಿ ಆಗೋದಿಲ್ಲ. ನ್ಯಾಯಾಲಯದ ಅಂತಿಮ ತೀರ್ಪು ಏನೇ ಆಗಿರಲಿ, ಈ ಪ್ರಕರಣ ಕರ್ನಾಟಕದಲ್ಲಿ ಭೂಸ್ವಾಧೀನ, ರೈತರ ಹಕ್ಕು ಮತ್ತು ಸಾರ್ವಜನಿಕ ಉದ್ದೇಶದ ವ್ಯಾಖ್ಯಾನದ ಕುರಿತು ಹೊಸ ಚರ್ಚೆಗೆ ಕಾರಣ ಆಗುವುದು ಖಚಿತ ಅಂತ ಕಾಣಿಸ್ತಾ ಇದೆ. ಒಂದು ರಾಜ್ಯದ ಅಭಿವೃದ್ಧಿಯನ್ನು ಕೇವಲ ಕಾಂಕ್ರೀಟ್ ಕಟ್ಟಡಗಳಿಂದ ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ತನ್ನ ಅನ್ನದಾತನ ಭೂಮಿಯನ್ನು ಎಷ್ಟು ನ್ಯಾಯಯುತವಾಗಿ ರಕ್ಷಿಸ್ತದೆ ಸರ್ಕಾರ ಎಂಬುದು ಕೂಡ ಅಭಿವೃದ್ಧಿಯಷ್ಟೇ ಪ್ರಮುಖ ಮಾನದಂಡ ಆಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇದರ ಬಗ್ಗೆ ಸರ್ಕಾರ ಯೋಚನೆಯನ್ನು ಮಾಡಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.